ಸರ್ತಿ ಇದು ಪಂಚರ್ ಆಗ್ತಿರೋದು? ಇದೇ ಜಾಗದಲ್ಲೇ ಟೈರ್ ಪಂಚರ್ ಆಗೋದು. ಇಲ್ಲಿ ಕುತ್ಕೊಂಡಿರ್ತಾರೆ ಕಾಶಿನಾಥ್ ಅವರು. ಏನ್ ಸಾಕ್ಷಿ ಅನ್ನೋದಕ್ಕೆ ಆ ರೋಡೇ ಸಾಕ್ಷಿ. ನೋ ನೋ ನೋ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಇಲ್ಲ ಸರ್, ನನ್ ಶೀಲ್ದಾಣಿಗೂ ನಿಜ ಸರ್. ಆಕ್ಷನ್! ಕಟ್ 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 ಕಟ್. ಯಾವನ್ರಿ ಅವನು? ಹಲ್ಕ ಆವಿಂದ ಬಡ್ಕೊಂಡ ಅಲ್ಲೇ ಖುಷಿನಲ್ರಿ ಅವನು. ಈ ಸೀನ್ ನಡೆಯೋದು ಇದೇ ಜಾಗದಲ್ಲಿ. ಹಿಂದೆಗಡೆ ಬೆಟ್ಟ ಗುಡ್ಡ ಎಲ್ಲ ಈ ಸೀನ್ ನಡೆಯೋದು ಇಲ್ಲೇನೆ. ಲೆಫ್ಟ್ ಸೈಡ್ ಎಲ್ಲ ಟೆಂಟ್ ಹಾಕಿರ್ತಾರೆ. ಡೈರೆಕ್ಟರ್ ಮನೆ ಎಲ್ಲ ರೈಟ್ ಸೈಡ್ ಇರುತ್ತೆ. ಫುಲ್ ಅಪ್ಡೇಟ್ಸ್ ಕೊಡ್ತೀನಿ. ನನಗೆ ಮೇಕಪ್ ಮಾಡಕ್ಕೆ ಹೇಳಿದ್ರಲ್ಲ ಸರ್, ಡಿಫ್ರೆಂಟ್ ಆಗಿ ಮಾಡಿದೀನಿ ನೋಡಿ ಸರ್. ಈ ಸೀನ್ ನಡೆಯೋದು ಈ ಭಾಗದಲ್ಲಿ, ಈ ಮನೆಯ ಈ ಭಾಗದಲ್ಲಿ. ಅದನ್ನು ತೋರಿಸ್ತೀನಿ. ತುಂಬ ದಿನದಿಂದ ಕೇಳ್ತಾ ಇದ್ರಿ ಇಷ್ಟು ಫಿಲಮ್ ಮಾಡಿ ಅಂತ. ಸೊ ಇವತ್ತು ನಾನು ಅದನ್ನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ನೀವು ಆಮೇಲೆ ಆ ಅಡ್ರೆಸ್ ಹೇಳಿಲ್ಲ, ಈ ಸೀನ್ ಬಿಟ್ರಿ ಅಂತೆಲ್ಲ ಹೇಳ್ಬೇಡಿ. ಎಲ್ಲ ಒಂದಷ್ಟು ಕವರ್ ಮಾಡಿದ್ದೀನಿ. ಎಸ್ಟೇಟ್ ಕರ್ಕೊಂಡು ಹೋಗ್ಬೇಕು. ಫಸ್ಟು ನಿಮ್ಮನ್ನು ಎಸ್ಟೇಟಿಗೆ ಕರ್ಕೊಂಡು ಹೋಗ್ಬೇಕಲ್ವಾ. ಸೊ ಆ ಎಸ್ಟೇಟ್ ಯಾವ್ದು ಗೊತ್ತಾ? ಇಲ್ಲಿದೆ ನೋಡಿ. ಇದೇ ನೋಡಿ ಜಾವಳಿ ಎಸ್ಟೇಟ್. ಇದೇ ಎಸ್ಟೇಟಲ್ಲೇ ಇಶ್ ಫಿಲಮ್ ಕಂಪ್ಲೀಟ್ ಅಂದರೆ ಒಂದು 60-70 ಭಾಗ ಶೂಟ್ ಆಗಿರೋದು. ಈ ದಾರಿಲೇನೆ ಒಂದು ಸೀನ್ ಆಗುತ್ತೆ. ಸ್ಟಾರ್ಟಿಂಗೇ ತೋರಿಸ್ಬಿಡ್ತೀನಿ. ಈ ಸೀನಲ್ಲಿ ಫಿಲಮ್ ತೆಗಿಯಕ್ಕೆ ಬರ್ತಾರಲ್ಲ ಒಂಟಿ ಮನೆ ಎಸ್ಟೇಟಲ್ಲಿ, ಈ ಸೀನ್ ಇಲ್ಲೇ ನಡೆಯೋದು ನೋಡಿ. ಇದೇ ರೋಡ್ನಲ್ಲೇ ಆ ಬಸ್ಗಳು ಸಾಗೋದು, ಆ ಗಾಡಿಗಳು. ಕ್ಯಾಮ್ರಾನ ಆ ಸೈಡಿಂದ ಇಟ್ಟಿರ್ತಾರೆ. ಇಲ್ಲಿಂದ ಹೋಗಿ ಆ ಒಂಟಿ ಮನೆಯೊಳಗೆ ಹೋಗುತ್ತೆ. ಇದೆಲ್ಲ ನಡೆದಿರೋದು, ಫುಲ್ ಫಿಲಮ್ ಶೂಟ್ ಆಗಿರೋದು ಇದೇ ಜಾವಳಿ ಎಸ್ಟೇಟ್ನಲ್ಲಿ. ಈ ಜಾವಳಿ ನಾನು ಆಗಲೇ ಹೇಳ್ದಂಗೆ ಜಾವಳಿ ಗ್ರಾಮದಲ್ಲಿದೆ. ಇದೆಲ್ಲ ನಡೆಯೋದು ಇಲ್ಲೇನೆ. ಸೊ ಇಲ್ಲಿ ಪರ್ಮಿಷನ್ ತೊಗೋಬೇಕಲ್ಲ ಒಳಗಡೆ ಹೋಗೋಕ್ಕೆ. ಸೊ ತುಂಬ ಪ್ರಯತ್ನ ಪಡ್ತಾ ಇದ್ದೆ. ಆ ಟೈಮಲ್ಲಿ ಒಬ್ಬರು ಸಿಕ್ಕಿದ್ರು. ಅವ್ರು ಏನು ಹೇಳ್ತಾರೆ ನೋಡೋಣ. ಜಾವಳಿ ಎಸ್ಟೇಟ್ ಬರೋದು, ಬಟ್ ನನಗೀಗ ಪರ್ಮಿಷನ್ ಸಿಗಲಿಲ್ಲ. ಸೊ ಪರವಾಗಿಲ್ಲ. ಆದರೆ ಜಾವಳಿ ಎಸ್ಟೇಟ್ ಅಲ್ಲಿ ದಾರಿಯಲ್ಲಿ ನೋಡ್ಕೊಂಡು ಇರುವಂತಹ ಸರ್, ನಿಮ್ಮ ಹೆಸರು? ಎಮ್ಮು ಚನ್ನಕೇಶವಗೌಡ. ಜಾವಳಿ. ಜಾವಳಿ ಸರ್, ಈ ಎಸ್ಟೇಟ್ ಯಾರ್ದು ಸರ್? ಅದು ಜಾವಳಿ ಎಸ್ಟೇಟು ಮೊದಲು ML ಗುರ್ಜರ್ದು ಇತ್ತು. ಈಗ ಒಬ್ಬರು ಯಾರೋ ಚೆಟ್ಟಿಯಾರು ಇದ್ದಾರೆ. ಅದನ್ನು ವ್ಯವಸ್ಥಾಪಕರು ಪ್ರದೀಪ್ ಅನ್ನೋರು ವ್ಯವಸ್ಥಾಪಕರು ಇದ್ದಾರೆ ಅಲ್ಲಿ. ಈಗ ನಮಗೆ ಅಲ್ಲಿ ಪರ್ಮಿಷನ್ ಸಿಗಲಿಲ್ಲ. ಅವ್ರು ಇರಲಿಲ್ಲ ಅಂತ ಕಾಣುತ್ತೆ. ಸೀಸನಲ್ಲಿ ಸ್ವಲ್ಪ ಕಷ್ಟ ಕೊಡೋದು ಪರ್ಮಿಷನ್. ಓಕೆ, ಪರವಾಗಿಲ್ಲ ಸರ್. ಬಟ್ ಶೂಟಿಂಗ್ ಎಲ್ಲ ಆಗಿದ್ದಿಲ್ಲ? ಫಿಲಮ್ ಎಲ್ಲ ಶೂಟಿಂಗ್ ಇಲ್ಲೇ ಆಗಿದೆ. ಫಿಲಮ್ ಎಲ್ಲ ಹೆಚ್ಚು ಕಡಿಮೆ 90% ಶೂಟಿಂಗ್ ಇಲ್ಲೇ ಆಗಿದೆ. ಓಕೆ ಓಕೆ. ಆದರೆ ಅದು ಪಂಚರ್ ಆಗುತ್ತಲ್ಲ ಸ್ಟಾರ್ಟಿಂಗ್ ಸೀನಲ್ಲಿ? ಅದು ಪಂಚರ್ ಆಗಿದ್ದಿಲ್ಲಲ್ಲ, ಅದೆಲ್ಲೋ ಬೇರೆ ಕಡೆ ಮಾಡಿ ಎಡಿಟ್ ಮಾಡ್ಕೊಂಡಿದ್ದಾರೆ. ಎಡಿಟ್ ಮಾಡ್ತಾರೆ ಅವರು. ಕೆಳಗೂರು ಕಡೆ ಎಲ್ಲಾದ್ರಾಗಿದೆ? ಕೆಳಗಡೆ ಕಡೆ ಸ್ವಲ್ಪ ಮಾಡಿ. ಕೆಳಗೂರು ಎಲ್ಲಿರುತ್ತೆ ಸರ್? ಸರ್ ಇಲ್ಲೇ ಮುಂದೆ ಒಂದು 4 ಕಿಲೋಮೀಟರ್ ಮುಂದೆ ಫ್ಯಾಕ್ಟ್ರಿ ಕಾಣ್ತಿದೆ ನೋಡಿ. ಅದೇ ಟೀ ಎಸ್ಟೇಟ್. ಇದು ಫ್ಯಾಕ್ಟ್ರಿ ಸ್ವಲ್ಪ ಇನ್ನೂ ಈಚೆ ಬಂದರೆ ಕಾಣುತ್ತೆ ಫ್ಯಾಕ್ಟ್ರಿ. ಆಮೇಲೆ ಫಿಲಮಲ್ಲಿ ಒಂದು ಹಾಡಿದೆ ಹೇಮಾವತಿ ದೇವಸ್ಥಾನದಲ್ಲಿ. ಹೀರೋ ಮತ್ತು ಹೀರೋಯಿನ್ನು ಜಾತ್ರೆಗೆ ಬರ್ತಾನೆ ಹೀರೋ. ಅವ್ರದ್ದಲ್ಲಿ ಲವ್ ಸೀಕ್ವೆನ್ಸ್ ಅಲ್ಲೇ ಒಂದು ನನ್ನ ಪಕ್ಕದಲ್ಲಿ ಇದ್ದೀನಿ. ಸ್ವಲ್ಪ ಪಕ್ಕದಲ್ಲಿ ನಡ್ಕೊಂಡು ಬರ್ತಾ ಇದ್ದೀನಿ. ಹೌದು, ಅವ್ರ ಜೊತೆಲೇ ಇದ್ದೀನಿ. ಗೋವಿಂದ ಅವ್ರದ್ದು. ಎಸ್, ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಉಪೇಂದ್ರ ಅವರ ನಿರ್ದೇಶನದ ಕುಮಾರ್ ಗೋವಿಂದ್ ಅವರು ನಟಿಸಿರುವಂತಹ ಒಂದು ಅದ್ಭುತ ಹಾರರ್ ಸಿನಿಮಾದ ಶೂಟಿಂಗ್ ಸ್ಪಾಟ್ಗೆ ನಾನು ಬಂದಿದ್ದೀನಿ. ನಾನಿವತ್ತು ಬಂದಿರೋದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಜಾವಳಿ ಅನ್ನೋ ಗ್ರಾಮಕ್ಕೆ. ಈ ಗ್ರಾಮದ ಬಗ್ಗೆ ನಾನು ಮೊನ್ನೆ ತಾನೇ ಒಂದು ವಿಡಿಯೋ ಹಾಕಿದ್ದೆ, ಹೇಮಾವತಿ ಹುಟ್ಟೋ ಜಾಗ. ಅಷ್ಟೇ ಅಲ್ಲ, ಇದೇ ಇಶ್ ಫಿಲಮ್ನ ಒಂದು ಸೀನ್ ಶೂಟ್ ಆಗಿದ್ದ ಬಗ್ಗೆ ನಾನು ಬರೆದಿದ್ದೆ. ಇವತ್ತು ನಾನು ಇದೇ ಜಾವಳಿ ಎಸ್ಟೇಟು, ಇಲ್ಲಿ ಕಮ್ಮಿ ಇಲ್ಲಾಂದ್ರೂ 70% ಅಷ್ಟು ಶೂಟಿಂಗ್ ಆಗಿದೆ. ಇನ್ನು ಆ ಕಡೆ ಇರೋ ಅಂತಹ ಕೆಳಗೂರು ಟೀ ಎಸ್ಟೇಟಲ್ಲಿ ಇನ್ನೊಂದು 30% ಅಷ್ಟು ಶೂಟಿಂಗ್ ಆಗಿದೆ. ನಾನು ಜಾವಳಿಗೆ ಪರ್ಮಿಷನ್ ಸಿಗಲಿಲ್ಲ. ನಾನು ತುಂಬ ಪ್ರಯತ್ನ ಪಟ್ಟೆ. ಆದರೆ ಯಾಕೆ ಸರ್ ಅಂತ ಕೇಳಿದೆ. ಅವಾಗ ಹಿಂದೆ ಬಂದವರು ಒಂದು ಸ್ವಲ್ಪ ಸರಿಯಾಗಿ ಮಾಡಲಿಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ನಮ್ಮ ಇದು ಅಂತ ಎಲ್ಲ ಹೇಳಿದ್ರು. ಸೊ ಯಾರದು ಅಂತ ನೋಡಿದೆ. ನಂಗೆ ಆ ಮನೆ ಸಿಕ್ಕಿದೆ ನನಗೆ. ಆ ಮನೆ ನಿಮಗೆ ತೋರಿಸ್ತೀನಿ. ಈಗಾಗಲೇ ನೀವು ಅದನ್ನು ನೋಡಿದ್ದೀರಾ. ಮತ್ತೆ ತಡ, ಬನ್ನಿ ಇವತ್ತಿನ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ನಿಮ್ ಗಾಡಿ 5 ನಿಮಿಷ ರೆಡಿ ಮಾಡ್ಕೊಡ್ತೀನಿ, ಕೂತ್ಕೊಳ್ಳಿ ಸರ್. ಇದೇ ಜಾಗದಲ್ಲೇ ಗಾಡಿ ಪಂಚರ್ ಆಗೋದು ಫಿಲಮ್ಗೆ ಹೋಗ್ಬೇಕಾರೆ. ನಾನು ಆಗಲೇ ಹೇಳ್ದಂಗೆ ಆ ಒಂಟಿ ಮನೆ ಎಸ್ಟೇಟ್ಗೆ ಹೋಗಬೇಕು ಅಂದಾಗ ಈ ಜಾಗದಲ್ಲಿ ಬಂದು ಗಾಡಿ ನಿಂತ್ಕೊಂಡು ಪಂಕ್ಚರ್ ಆಗುತ್ತೆ. ಆಗ ಕಾಶಿನಾಥ್ ಅವರು ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಬೈತಾರಲ್ಲ, ಆ ಸೀನ್ ನಡೆಯೋದೆಲ್ಲ ಇಲ್ಲಿ. ನೀವು ಇಲ್ಲೇ ಆಗಿರೋಕ್ಕೇನು ಕಾರಣ ಅನ್ನೋಕ್ಕೆ ಇಲ್ಲಿ ನೋಡಿರೋರು ಒಂದಷ್ಟು ಜನ ಸಿಕ್ಕಿದ್ರು, ಅವರೇ ಹೇಳಿದ್ದು. ಬಟ್ ಅವ್ರು ಯಾರೂ ನಮ್ಮ ಜೊತೆ ಬರೋಕ್ಕೆ ಒಪ್ಪಲಿಲ್ಲ. ಬಟ್ ಸರ್, ನೀವು ನೋಡಿದ್ರಿ ಅಲ್ಲ ಅದು ಸೀನು. ಸೊ ಇಲ್ಲಿ ನೋಡ್ಬೋದು, ಇಲ್ಲೇ ಕೂತ್ಕೊಂಡು ಇಲ್ಲೇ ಯಾವ ಮರ ಸರ್ ಅದು?
ಹೌದಲ್ಲ. ಸೊ ಇಲ್ಲಿರೋ ಒಂದು ಮರದಲ್ಲಿ ಕುತ್ಕೊಂಡು ಅವರು ಕಾಶಿನಾಥ್ ಅವರು ನೋಡೋದು. ಬಟ್ ಇಲ್ಲೇ ಆಗಿರೋಕ್ಕೆ ಇನ್ನೊಂದು ಏನು ಅಂದರೆ ಈ ರಸ್ತೆಗಳು ಕಾಣುತ್ತೆ ನೋಡಿ, 3 ರಸ್ತೆಗಳು ಈಗಲೂ ಹಾಗೇ ಇದೆ. ಸೊ ಈ ಟೀ ಎಸ್ಟೇಟು ನಡೆದಿರೋದು ಇಲ್ಲೇ ಅಲ್ಲ ಸರ್? ಓಕೆ. ಸೊ ಇಲ್ಲಿ ಪಂಚರ್ ಆಗಿತ್ತೆ. ಆಮೇಲೆ ಆ ಸಿನಿಮಾದಲ್ಲಿ ಹೀರೋಯಿನ್ ಪಾರ್ಟ್ ಮಾಡಿರೋರೆಲ್ಲ ಬಂದು ಕೂತ್ಕೊಳ್ಳೋದು ಇಲ್ಲೇ. ಅವ್ರು ಹೇಳ್ತಾರಲ್ಲ ನಂಗೊಂದು ಅವಕಾಶ ಕೊಡಿ ಹಾಗೆ ಹೀಗೆ ಅಂತಲ್ಲ, ಇದೆಲ್ಲ ನಡೆಯೋದು ಇದೇ ಜಾಗದಲ್ಲಿ. ಬನ್ನಿ ಸರ್ ಬನ್ನಿ. ಇದೇ ನೋಡಿ ಆ ಮನೆ, 1T ಎಸ್ಟೇಟ್ನ ಮನೆ ಇದೇನೆ. ಇದೇ ಮನೆಯಲ್ಲಿ 70ರಷ್ಟು ಭಾಗ ಶೂಟ್ ಆಗಿತ್ತು. ನನಗೆ ಪರ್ಮಿಷನ್ ಸಿಗಲಿಲ್ಲ, ನನಗಾದರೆ ಒಂದು ವಿಡಿಯೋ ಸಿಕ್ತು ಯೂಟ್ಯೂಬಲ್ಲಿ. ಸೊ ಅದನ್ನು ತೊಗೊಂಡು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಈ ಮನೆಯ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಸೀನ್ ಶೂಟ್ ಆಗಿದೆ ಬನ್ನಿ ನೋಡೋಣ. ಫಸ್ಟ್ ಸೀನ್, ಈ ಫೇಮಸ್ ಸೀನ್ ಯಾರಿಗೆ ಗೊತ್ತಿಲ್ಲ ಹೇಳಿ. ಈ ಸೀನ್ ನಡೆಯೋದು ಈ ಭಾಗದಲ್ಲಿ, ಈ ಮನೆಯ ಈ ಭಾಗದಲ್ಲಿ. ಆ ಪಿಲ್ಲರೆಲ್ಲ ಹಾಗೆ ಇದೆ, ಒಂದು ಸ್ವಲ್ಪ ಬಣ್ಣ ಬಳ್ದಿದ್ದಾರೆ. ಇಲ್ಲೇ ಬೆಟ್ಟಿಂಗ್ ಭಾರತಿ ಹೀರೋ ಹೀರೋಯಿನ್ನು ಮತ್ತು ಡೈರೆಕ್ಟ್ರು ಇದೆಲ್ಲ ಚೇಂಜ್ ಮಾಡೋ ಪ್ಲೇಟ್ ಇದೆಯಲ್ಲ ಅದೆಲ್ಲ ಇಲ್ಲೇನೆ. ಆಮೇಲೆ ಕಾಶಿನಾಥ್ ಅವರು ಬಂದು ಹೀರೋಯಿನ್ ರೂಮ್ಗೆ ಹೋಗೋದು ಇದೆಲ್ಲರೂ ಗೊತ್ತಲ್ಲ. ಈ ಸೀನ್ ನಡೆಯೋದು ಈ ಭಾಗದಲ್ಲಿ. ಈ ಸೀನ್ ನಿಮ್ಗೆ ಗೊತ್ತೇ ಇದೆ ಅಲ್ಲ, ಲೆಫ್ಟ್ ಸೈಡು ಈ ಕಡೆ ಎಲ್ಲ ಟೆಂಟ್ ಹಾಕಿರ್ತಾರೆ. ಸಿನಿಮಾ ಶೂಟಿಂಗ್ ಅಂದರೆ ಫಿಲಮಲ್ಲೇ ಶೂಟಿಂಗ್ ನಡೀತಲ್ಲ, ಅದೆಲ್ಲ ಶೂಟಿಂಗ್ ನಡೆಯೋದು ಇದೇ ಭಾಗದಲ್ಲಿ. ಅಲ್ಲಿ ದೆವ್ವ ಟೆಂಟ್ಗಳು ಇರ್ತದೆ, ಟೆಂಟ್ಗಳ ಒಳಗಡೆ ದೆವ್ವ ಕಾಣಿಸುತ್ತೆ. ಅವ್ನು ನೋಡಿ ಬಂದು ಹೇಳಿದಾಗ ಇಲ್ಲಿ ಈ ಕಡೆಯಿಂದ ಬಂದು ಅವನನ್ನು ದೆವ್ವ ತೋರಿಸ್ಬಾ ಅಂತ ಕರ್ಕೊಂಡೋಗೋ ಸೀನು ನಡೆಯೋದು ಈ ಭಾಗದಲ್ಲಿ. 500 ರೂಪಾಯಿ ತಗೊಂಡು ಮೇಕಪ್ ಮಾಡ್ತೀವಿ. ಈ ಸೀನ್ ನಡೆಯೋದು ಈ ಮನೆಯ ಈ ಭಾಗದಲ್ಲಿ. ನೋಡ್ಬೋದು ಆ 2 ಪಿಲ್ಲರೆಲ್ಲ ಹಾಗೆ ಇದೆ, ಕಿಟಕಿಗಳು ಸಹ ಹಾಗೆ ಇದೆ. ಕಾಶಿನಾಥ್ ಅವ್ರಿಗೆ ಬಕ್ರ ಮಾಡಿಬಿಡ್ತಾರೆ ಬೆಟ್ಟಿಂಗ್ ಭಾರತಿ. ಆವಾಗ ಬಂದು ಮೇಕಪ್ ಮಾಡಿರ್ತಾನಲ್ಲ ಅವ್ರದ್ದೇ ಮೇಕಪ್ ಆರ್ಟಿಸ್ಟ್ಗೆ, ಅವ್ರಿಗೆ ವಾಂಚದು ಇಲ್ಲೇನೆ. ಡಗಾರ್ ಅಂತ ಅವ್ರನ್ನ ಅಟ್ಯಾಕ್ ಮಾಡಬೇಕು. ಅಯ್ಯೋ ಡಬಲ್ ಮೀನಿಂಗ್ ಸರ್. ಡಗಾರ ಈ ಡಗಾರ್ ಸೀನು ಇಲ್ಲೇ ಶೂಟ್ ಆಗೋದು. ಕ್ಯಾಮ್ರಾ ಆ ಸೈಡ್ ಇಟ್ಟಿರ್ತಾರೆ. ಇಲ್ಲಿ ಬಂದು ದೆವ್ವದ ಸೀನ್ ಕರ್ಕೊಂಡ್ಬರ್ತಾರಲ್ಲ, ಯಾವನ್ರಿ ಅವನು ಹಲ್ಕ ಆವಿಂದ ಬಡ್ಕೊಂಡ ಅಲ್ಲೇ ಕೂತಿರಲ್ರಿ ಅವನು. ಸೊ ಈ ಸೀನ್ ಎಲ್ಲ ನಡೆಯೋದು ಇದೇ ಜಾಗದಲ್ಲಿ. ಇದು ಕೆಳಗೂರು ಟೀ ಎಸ್ಟೇಟು. ಇದೇ ಭಾಗದಲ್ಲೇ ಈ ಒಂದಷ್ಟು ಶೂಟಿಂಗ್ ಆಗಿದೆ. ಆ ಬೆಟ್ಟ ಗುಡ್ಡಗಳು ಬ್ಯಾಕ್ ಡ್ರಾಪಲ್ಲಿ ಇವಾಗಲೂ ಹಾಗೇ ಇದೆ ನೋಡಿ. ಮರಗಳೆಲ್ಲ ಒಂದಷ್ಟು ದೊಡ್ಡವಾಗಿವೆ. ಇದೆಲ್ಲ ನಡೆಯೋದು ಇಲ್ಲೇ. ಹೆಸರು ಭಾರತಿ ಅಂತ. ಬರೀ ಭಾರತಿ ಅಲ್ಲ ಸರ್, ಬೆಟ್ಟಿಂಗ್ ಭಾರತಿ ಅಂತ. ಎಲ್ರು ಕರೆಯೋದೇ ಬೆಟ್ಟಿಂಗ್ ಭಾರತಿ ಅಂತ. ಈ ಸೀನ್ ನಡೆಯೋದು ಇಲ್ಲೇ ನೋಡಿ. ಕುಮಾರ್ ಗೋವಿಂದ್ ಅವರು ಕಾಶಿನಾಥ್ ಅವರು ಇಲ್ಲೇ ನಡ್ಕೊಂಬಂದು ಬೆಟ್ಟಿಂಗ್ ಭಾರತಿ ಬಗ್ಗೆ ಮಾತಾಡ್ತಾ ಇರ್ತಾರಲ್ಲ. ಈ ಟೈಮಲ್ಲಿ ಇನ್ನೊಬ್ರು ಬರ್ತಾರೆ. ಆ ಟೈಮಲ್ಲಿ ಮೆಟ್ಲುಗಳು ಹಿಂಭಾಗದಲ್ಲಿ ಇದೆಯಲ್ಲ, ಆ ಮೆಟ್ಲುಗಳು ಇಲ್ಲೇ ಇರೋದು. ಈ ಸೀನ್ ನಡೆದಿರೋದು ಕೆಳಗೂರು ಟೀ ಎಸ್ಟೇಟ್ನ ಈ ಭಾಗದಲ್ಲಿ, ಈ ರಸ್ತೆಯಲ್ಲಿ. ಫಸ್ಟ್ ಟೈಮ್ ಬೆಳ್ಳಿ ತೆರೆ ಕಾಲಿಡ್ತಾ ಇದ್ದೀರಾ. ಅಂಬಾದೇವಿ ಪೂಜೆ ಮಾಡ್ಕೊಂಡೇ ಶೂಟಿಂಗ್ ಹೋಗಿ ಅಂತ ಫೋರ್ಸ್ ಮಾಡ್ದ ಸರ್. ನಾನು ಇದ್ರ ಬಗ್ಗೆ ಈಗಾಗಲೇ ಮೊನ್ನೆಯ ಎಪಿಸೋಡಲ್ಲಿ ಹೇಳಿದ್ದೀನಿ, ಹೇಮಾವತಿ ದೇವಸ್ಥಾನ. ಈ ಸೀನ್ನಲ್ಲಿ ಈ ಮರ ಮ್ಯಾಚ್ ಆಗುತ್ತೆ ನೋಡಿ ಅಂತ ಹೇಳಿದ್ದೆ. ಈ ಸೀನ್ನ ಮತ್ತೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಂದು ನಿಂತ್ಕೊಂಡ್ಮೇಲೆ ಇದು ಹೇಮಾವತಿ ದೇವಸ್ಥಾನ ಜಾವಳಿಯಲ್ಲಿರೋದೆ. ಈ ಟೈಮಲ್ಲಿ ಇಲ್ಲೆಲ್ಲ ಮರ ಎಲ್ಲ ಮ್ಯಾಚ್ ಆಗುತ್ತೆ. ಮತ್ತು ಹಾಗೇನೆ ಆ ಗೇಟು ಎಲ್ಲನೂ ಮ್ಯಾಚ್ ಆಗುತ್ತೆ ಅಂತ ನಿಮಗೆ ತೋರಿಸಿದ್ದೆ. ಸೊ ಮತ್ತೊಮ್ಮೆ ಯಾಕೆ ಅಂದರೆ ಇಷ್ಟು ಫಿಲಮ್ ಮಾಡ್ತಾ ಇದ್ದೀನಲ್ಲ, ಸೊ ಎರಡೂ ಇರಲಿ ಅಂದ್ಬಿಟ್ಟು ನಾನು ಇದನ್ನು ಮಾಡ್ತಾಯಿದ್ದೀನಿ. ಇದಿರೋದು ಜಾವಳಿ ಗ್ರಾಮದ ಹೇಮಾವತಿ ಉಗಮ ಸ್ಥಾನ. ನಿಮಗೆಲ್ಲ ಗೊತ್ತೇ ಇದೆ ಹೇಮಾವತಿ ಉಗಮ ಸ್ಥಾನ ಅಂತ. ಸೊ ಅಲ್ಲಿ ನೋಡಿದ್ರೆ ಗೂಗಲಲ್ಲಿ ಸೀದಾ ಬಂದು ಇಲ್ಲೇ ಇರ್ತೀರ. ಇದು ಹಳೆ ದೇವಸ್ಥಾನ, ಯಾರೋ ಬೇರೆ ಯೂಟ್ಯೂಬರ್ ಮಾಡಿದ್ನ ಹಾಕಿದ್ದೆ. ಬಟ್ ಈಗ ಇದು ಜೀರ್ಣೋದ್ಧಾರ ಆಗಿ ಈ ರೀತಿಯಾಗಿದೆ ನೋಡಿ. ಬಾಕ್ಸಲ್ಲಿರೋದು ಹಳೇದು, ಇದು ಹೊಸದು. ಇದೆಲ್ಲ ನಡೆದಿರೋದು ಈ ದೇವಸ್ಥಾನದಲ್ಲಿ. ಈ ಸಾಂಗ್ನ ಈ ಟ್ಯೂನ್ ಸಹ ಇದೆ ಹೇಮಾವತಿ ದೇವಸ್ಥಾನದಲ್ಲಿ ನಡೆಯೋದು. ಇದನ್ನು ಪ್ರತ್ಯಕ್ಷವಾಗಿ ನೋಡಿದವ್ರನ್ನ ನಾನು ಮುಂಚೆನೇ ತೋರಿಸಿದೆ. ಅವರು ಒಂದು ಸೀನಲ್ಲಿ ಇದ್ದಾರೆ ಅಂತನಲ್ಲ, ಆ ಸೀನು ಇದೆ ನೋಡಿ. ಇಲ್ಲಿದ್ದಾರಲ್ಲ ಕುಮಾರ್ ಗೋವಿಂದ್ ಅವರ ಬಲಗಡೆ ಪಕ್ಕದಲ್ಲಿ ನಿಂತಿದ್ದಾರಲ್ಲ, ಅವರು ನಮ್ಗೆ ಇವತ್ತು ಸಿಕ್ಕಿದ್ದಾರೆ. ಮುಂಚೆನೆ ಮಾತಾಡ್ಸಿದ್ದೆ, ಮತ್ತೊಮ್ಮೆ ಮಾತಾಡ್ತೀನಿ ನೋಡಿ. ಇವರೇ ಫಿಲಮಲ್ಲಿ ಒಂದು ಹಾಡಿದೆ ಹೇಮಾವತಿ ದೇವಸ್ಥಾನದಲ್ಲಿ. ಹೀರೋ ಮತ್ತು ಹೀರೋಯಿನ್ ಜಾತ್ರೆಗೆ ಬರ್ತಾನೆ ಹೀರೋ, ಅವ್ರದಲ್ಲಿ ಲವ್ ಸೀಕ್ವೆನ್ಸ್. ಅಲ್ಲಿ ಒಂದು ನನ್ನ ಪಕ್ಕದಲ್ಲಿ ಇದ್ದೀನಿ, ಸ್ವಲ್ಪ ಪಕ್ಕದಲ್ಲಿ ನಡ್ಕೊಂಡು ಬರ್ತಾ ಇದ್ದೀನಿ. ಹೌದು, ಅವ್ರ ಜೊತೆಲೇ ಇದ್ದೀನಿ, ಗೋವಿಂದ ಅವ್ರದ್ದು. ಸೊ ಈ ಸಂಪೂರ್ಣ ಸಿನಿಮಾ ಮಾಡಿರೋದು ಕೆಳಗೂರು ಟೀ ಎಸ್ಟೇಟ್, ಹಾಗೆ ಜಾವಳಿ ಟೀ ಎಸ್ಟೇಟ್,
ಸುತ್ತಮುತ್ತ ಹೇಮಾವತಿ ದೇವಸ್ಥಾನ ಅಂತ ಹೇಳಿದ್ನಲ್ಲ, ಸೊ ಇಲ್ಲೇ ಇದೆಲ್ಲ ಶೂಟ್ ಆಗಿರೋದು. ಒಂದು ಅದ್ಭುತವಾದ ಪ್ಲೇಸು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಜಾವಳಿ ಬರುತ್ತೆ, ಕೆಳಗೂರು ಬರುತ್ತೆ. ಒಂದಿನದ ಟ್ರಿಪ್ಗೆ ಯಾವುದೇ ಮೋಸ ಇಲ್ಲ. ಬಂದರೆ ಇಲ್ಲಿಗೆ ಬಂದ್ರೆ ಅಂತೂ ಒಂದು 7-8 ಸಿನಿಮಾ ಶೂಟಿಂಗ್ ನೋಡ್ಬೋದು. ಕೊರಟಗೆರೆ ಟು ಹೊರನಾಡಿಗೆ ಹೋಗ್ಬೇಕಾದ್ರೆ ಈ ಪ್ಲೇಸ್ ಸಿಕ್ಬಿಡುತ್ತೆ. ನೀವು ಹೊರನಾಡಿಗೆ ಹೋಗ್ಬೇಕಾದ್ರೂ ಬೇಕಾದ್ರೆ ಬಂದು ನಿಲ್ಲಿಸಿ 1-2 ನಿಮಿಷ ನೋಡ್ಕೊಂಡು ಹೋಗ್ಬೋದು. ಹೇಗಿತ್ತು ಈ ವಿಡಿಯೋ ಅಂತ ನಾನಿವಾಗ ಕೇಳೋ ಸಮಯ. ಸೊ ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನಗೆ ಲೈಕು, ಕಮೆಂಟು ಹಾಗೆ ಶೇರು ಮಾಡೋದನ್ನು ಮರಿಬೇಡಿ. ನನ್ನ ವಿಡಿಯೋಗಳು, ನಾನು ಮಾಡೋ ಕೆಲಸಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಸೂಪರ್ ಥ್ಯಾಂಕ್ಸ್ ಕೊಡೋದನ್ನು ಮರಿಬೇಡಿ. ಕೆಳಗಡೆ ರಿಮಿಕ್ಸ್ ಬಟನ್ ಪಕ್ಕ ಸೂಪರ್ ಥ್ಯಾಂಕ್ಸ್ ಇದೆ, ನೀವು ಎಷ್ಟಾದರೂ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಆದರೆ ಮುಂದಿನ ಎಪಿಸೋಡ್ ಸಿಲಿಲಲ್ಲಿ ಮಾಡೋದಿದೆ, ಅದು ಬಾಕಿ ಇದೆ. ಸ್ಕೂಲ್ ನಡೀತಾ ಇದೆ, ಸೊ ಒಳ್ಳೆಯ ಸಮಯಕ್ಕಾಗಿ ಕಾಯ್ತಾ ಇದ್ದೀನಿ. ಅದಷ್ಟೇ ಅಲ್ಲ, ನೆಕ್ಸ್ಟು ನಾನಿನ್ನ ಮರೆಯಲಾರೆ ಜೊತೆಗೆ ಅನಂತ್ನಾಗ್ ಅವರ ಎಲ್ಲಿರುವೆ ಮನದ ಆ ಸಾಂಗ್ ಇದೆಯಲ್ಲ, ಆ ಸಾಂಗ್ನ ಬಯಲುದಾರಿ ಸಿನಿಮಾದ ಶೂಟಿಂಗ್ ಸ್ಪಾಟ್ಗಳನ್ನು, ಹಾಗೆ ಕಲ್ಪನಾ ಅವರ ಬಗ್ಗೆ ಇಲ್ಲೊಂದು ಮಾತುಗಳು ಓಡಾಡ್ತಾ ಇದೆ ಒಂದು ಮರದ ಬಗ್ಗೆ. ಆ ಮರದ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೂಪರ್ ಥ್ಯಾಂಕ್ಸ್ ಕೊಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡೋದನ್ನು, ಲೈಕ್ ಮಾಡೋದು, ಕಮೆಂಟ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.